ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತಂದು ಹೇಳಿ ಭಾವಿಸಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ದಿನ ನಾನು ನಿನ್ನೆ ರಾತ್ರಿ ಮಾಡಿದ ಅನ್ನಕ್ಕೆ ಅದು ಅನ್ನ ಉದುರಾಗಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದನ್ನು ವೇಸ್ಟ್ ಮಾಡಲಾರ್ದಂಗೆ ಅದನ್ನು ಚಿತ್ರಾನ್ನ ಯಾವ ರೀತಿಯಲ್ಲಿ ಹಾಕೋದ ಅಂತ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ 1-2 ದೊಡ್ಡ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಮತ್ತು 5ರಿಂದ 6 ಹಸಿಮೆಣಸಿನಕಾಯಿ, 1-2 ದೊಡ್ಡ ಟೊಮೆಟೊ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು 1 ಕಡ್ಡಿ ಕರಿಬೇವನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ಒಂದು ಅನ್ನನ ಈ ರೀತಿಯಲ್ಲಿ ಒಡೆದು ಇಟ್ಕೊಂಡಿದ್ದೀನಿ. ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ಅನ್ನಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ 1 ಚಮಚೆ, ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಅದು ಚಟಪಟ ಅಂದಾಗಿದೆ. ಮತ್ತು ಅದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಸಹ ಎಣ್ಣೆಯಲ್ಲಿ ಇದಾಗಿದೆ. ಮತ್ತು ಅದಕ್ಕೆ ನಾನು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಹಸಿಮೆಣಸಿನಕಾಯಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಹಸಿಮೆಣಸಿನಕಾಯಿ ನಾವು ಹೆಚ್ಚುವಾಗ ಯಾವ ರೀತಿಯಲ್ಲಿ ಹೆಚ್ಕೋಬೇಕಪ್ಪ ಅಂತಂದ್ರೆ, 1 ಹಸಿಮೆಣಸಿನಕಾಯಿಯನ್ನು 2 ಭಾಗ ಮಧ್ಯದಲ್ಲಿ ಸೀಳ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು ಫ್ರೆಂಡ್ಸ್. ಅದರಲ್ಲಿರ್ತಕ್ಕಂಥ ಬೀಜ ಅದು ಎಲ್ಲ ಖಾರ ಏನಾಗುತ್ತಪ್ಪ ಅಂತಂದರೆ ಅದು ಅಡುಗೆಗೆ ಎಲ್ಲ ಚೆನ್ನಾಗಿ ಖಾರ ಹರಡ್ಕೊಂಡ್ಬಿಡ್ತೇವೆ ಫ್ರೆಂಡ್ಸ್. ಈ ಒಂದು ಮೆಣಸಿಕಾಯಿ ನೀವು ಎಣ್ಣೆಯಲ್ಲಿ ಹಾಕ್ತಿರಲ್ಲ, ಇವಾಗ ಊಟ ಮಾಡುವಾಗ ಬಾಡಿಸ್ಕೊಳ್ಳಿಕ್ಕೆ ಅಂತಂದೇಳಿ ಹಸಿ ಮೆಣಸಿನಕಾಯಿಯನ್ನು ಕರೆದಿರ್ತಾರಲ್ಲ ಫ್ರೆಂಡ್ಸ್, ಆ ರೀತಿಯಲ್ಲಿ ಆ ಒಂದು ಎಣ್ಣೆಯಲ್ಲಿ ಆ ಒಂದು ಹಸಿ ಮೆಣಸಿನಕಾಯಿ ಏನಾಗಬೇಕಪ್ಪ ಅಂತಂದ್ರೆ ಚೆನ್ನಾಗಿ ಕರಿಬೇಕು ಫ್ರೆಂಡ್ಸ್. ಅದು ಕರೆದಾದ್ಮೇಲೆ ಅದಕ್ಕೆ ನಾವು ಈರುಳ್ಳಿಯನ್ನು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಆ ಒಂದು ಈರುಳ್ಳಿಯನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ತಾಳಿಸ್ಕೋಬೇಕು. ಅದು ಸಹ ಸ್ವಲ್ಪ ಎಣ್ಣೆಯಲ್ಲಿ ಬೇಯ್ಕೋಬೇಕು. ನಂತರ ಅದು ಆದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಟೊಮೆಟೊನ್ನಾದರೂ ಹಾಕ್ಕೋಬೋದು, ಅಥವಾ ನಿಂಬೆ ಹಣ್ಣಾದ್ರೂ ನೀವು ಹಾಕ್ಕೋಬೋದು, ಅಥವಾ ಕೆಲವೊಬ್ಬರಿಗೆ ಹುಣಸೆ ಹಣ್ಣು ಸೇರುತ್ತೆ, ಅದು ಹುಣಸೆ ಹಣ್ಣಾದ್ರೂ ಹಾಕ್ಕೋಬೋದು. ಇಲ್ಲಿ ಪಕ್ಕದಲ್ಲಿ ಅನ್ನವನ್ನು ಒಡೆದಿಟ್ಕೊಂಡಿದ್ದೀವಲ್ಲ, ಆ ಒಂದು ಅನ್ನಕ್ಕೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಆ ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಬೇಕಾಗ್ತಕ್ಕಂಥ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆ ಒಂದು ಹಾಕ್ಕೊಂಡಿರ್ತಕ್ಕಂಥ ಒಗ್ಗರಣೆಗೆ ಇವಾಗ ನಾವು ಅನ್ನವನ್ನು ತುರಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ. ಆಮೇಲೆ ಅದು ಒಗ್ಗರಣೆಯನ್ನು ಹಾಕ್ಕೊಂಡ್ಬಿಟ್ಟು ಆ ಒಂದು ಒಗ್ಗರಣೆಗೆ ಈ ಅನ್ನನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸಿ ಉರಿಯನ್ನು ನಾವು ಸಣ್ಣದಾಗಿ ಇಟ್ಕೊಂಡು ಚೆನ್ನಾಗಿ ತಿರುವಿಕೊಳ್ಬೇಕು. ಆವಾಗ ಉಪ್ಪು, ಸಕ್ಕರೆ, ಮತ್ತು ಎಲ್ಲ ಏನು ಕರಿಬೇವು, ಟೊಮೆಟೊ, ಕೊತ್ತಂಬರಿ ಇದು ಎಲ್ಲ ಇರುತ್ತಲ್ಲ, ಚೆನ್ನಾಗಿ ಮಿಶ್ರ ಆಗುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಮಾಡಿ. ಈ ಒಂದು ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.